ಈ ರೋಡಲ್ಲಿ ಬರುತ್ತೆ ಅಂದ್ರೆ ಎಲ್ಲಾ ರೋಡ್ ಜಾಮ್ ಆಗಿರುತ್ತೆ. ಸುಮಾರು 6 ರೋಡ್ ಇದೆ. 6 ರೋಡ್ ಇದೆ ಪೊಸಿಷನ್. ಸುಮ್ಮನೆ ಏನಕ್ಕೆ ಹೋಗ್ತೀರಾ? ಹೋದ್ರು ಬಾಕ್ಲಾಗ್ತಾರೆ. ಹೌದೌದು. ಸುಮ್ಮನೆ ಯಾಕೆ ನೆಕ್ಸ್ಟ್ ಟೈಮ್ ಬನ್ರಿ ಅಂದ್ರೆ ಮನೆಗೆ ಹೋಗಿ ಬಾ ಪಾಪ ಅವ್ರನ್ನ ಕರ್ಕೊಂಡೋಗಿ ಯಾಕೆ 6 ಅವರ್ ಆದ್ರೂ ಹೋಗಕ್ಕಾಗಲ್ಲ ನಿಮ್ ಕೈ. ಹಲೋ ಹಾಯ್ ನಮಸ್ತೆ, ನನ್ನ ಹೆಸರು ಗಿರೀಶ್ ಅಂತ. ನಾನು ಸಿಂಚನಾ ಅಂತ. ನಾವಿವತ್ತು ಫಸ್ಟ್ ವಿಲಾಗ್ ಸ್ಟಾರ್ಟ್ ಮಾಡಕ್ಕೆ ಹೊರಟಿದ್ದೀವಿ. ಆ್ಯಕ್ಚುಲಿ ಇವತ್ತು ಹೊಸ ವರ್ಷ. ನಾವು ಇವತ್ತು ನಂದಿ ಹಿಲ್ಸ್ ಕಡೆ ಬಂದಿದ್ದೀವಿ. ಮೇ ಬಿ ಎಲ್ರಿಗೂ ಕೂಡ ಈ ವರ್ಷ ಸುಖ ಸಂತೋಷ ನೆಮ್ಮದಿ ಎಲ್ಲ ಸಿಗ್ಲಿ ಅಂತ ದೇವರಲ್ಲಿ ಕೋರ್ಕೊಂತೀವಿ. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವಿಲಾಗ್ ಬಗ್ಗೆ ನೀವು ಇನ್ನೊಂದು ಸ್ವಲ್ಪ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಜನಸಾಗರ. ತಿನ್ನೋದು ಹೆಂಗೆ ತಿಂತೈತ? ಅಲ್ಲ ಅಲ್ಲಿ ಬಂದು ಹೆಂಗೆ ತಿಂತೈತಮ್ಮ? ಆಂಜನೇಯ ಹೆಂಗಮ್ಮ ತಿನ್ನೋದು? ನೆಮ್ ಅಂತಲ್ಲ ಆಂಜನೇಯ. ಬಾ ಸಿಂಚು, ಯಾಕೆ ಬಾ ಸಿಂಚು, ಯಾಕೆ ನಡ್ಕೊಂಡ್ ಬಾ ಸಿಂಚು. ಯಾಕೆ ಹಂಗೆ ನಡೀತಾ ಇದೆಯಾ? ವಿಜಯ ನಂಗೆ ಮಳೆ ಆಗುತ್ತೆ. ಹೊರಟೆ ಹೋಗ್ಬಿಡ್ತಾರೆ ಸಿಂಚು. ಎಷ್ಟೋ ಜನ ಫ್ರಸ್ಟ್ರೇಷನ್ ಅಲ್ಲಿ ಯಾರು ವೆಯ್ಟ್ ಮಾಡ್ತಾರೆ, ಎಷ್ಟು ಜನ ಹೋಗ್ಬಿಡ್ತಾರೆ ಗೊತ್ತಾ? ಅದೇ ಹೇಳ್ತಾ ಇರೋದು, ಇಷ್ಟೊಂದು ಜನ ವೆಯ್ಟ್ ಇದಾರಲ್ರಿ ಸನ್ಸೆಟ್ ವ್ಯೂಗೆ ಕ್ಯೂ ಇದೆ. ಹಲೋ ಹಾಯ್ ನಮಸ್ತೆ. ನಂದಿ ಹಿಲ್ಸ್ ಮುಗೀತು. ಇವಾಗ ನಾವು ಘಾಟಿ ಸುಬ್ರಹ್ಮಣ್ಯ ಹತ್ರ ಬರೋಣ ಅಂತ ಬಂದ್ವಿ. ಹೆವಿ ಟ್ರಾಫಿಕ್ ಆಗಿದೆ. ಇಟ್ಸ್ ಅರೌಂಡ್ 1.5 ಕಿಲೋಮೀಟರ್. 1.5 ಕಿಲೋಮೀಟರ್ ಫುಲ್ ಹೆವಿ ಟ್ರಾಫಿಕ್ ಜಾಮು. ಇನ್ನೇನು ಹೊರಟ್ಬಿಡೋಣ ಈಶಾ ಫೌಂಡೇಶನ್ ಕಡೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ವಿ. ಅಷ್ಟರೊಳಗಡೆ ಯಾರೋ ಆಪೋಸಿಟ್ ಬಂದರು, ಇಲ್ಲ ಸರ್ ಕ್ಲಿಯರ್ ಆಗ್ತಿದೆ ಹೋಗಿ ಅಂದರು. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಘಾಟಿ ಸುಬ್ರಹ್ಮಣ್ಯ. ಹಲೋ ಹಾಯ್ ನಮಸ್ತೆ. ಆ್ಯಕ್ಚುಲಿ ಇವತ್ತು ವಿಲಾಗಿನ ಲಾಸ್ಟ್ ವಿಸಿಟ್. ಆ್ಯಕ್ಚುಲಿ ಇವತ್ತು ಈಶಾ ಫೌಂಡೇಶನ್ನು ಲಿಟ್ರಲಿ ನಾವು ಹಿಂಗೆ ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ಟ್ರಾಫಿಕ್ ಬಿಸಿ ಇರುತ್ತೆ ಅಂತ. ಘಾಟಿಲಿ ತುಂಬಾ ರಶ್ ಇತ್ತು. ಒಂದ್ಸತಿ ಎಂಟ್ರ್ ಆದ್ರೆ 3 hours ಆಯ್ತು ಆಚೆ ಬರೋ ಅಷ್ಟರಲ್ಲಿ. ಸೊ ಹೆಂಗೋ ಮುಗಿಸ್ಕೊಂಡು ಹಿಂಗೂ ಈಶಾ ಟೆಂಪಲ್ ಹತ್ರ ಬಂದಿದ್ದೀವಿ. ಇಲ್ಲೂ ತುಂಬಾ ಟ್ರಾಫಿಕ್ ಇದೆ. ಸೊ ಇನ್ನೊಂದು 5 minutes ಅಲ್ಲಿ ಈಶಾ ಟೆಂಪಲ್ ರೀಚ್ ಆಗ್ತಾ ಇದ್ದೀವಿ.
ಥ್ಯಾಂಕ್ ಯು. ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀವಿ. ಥ್ಯಾಂಕ್ ಯು. ಅದ್ರ ಎತ್ಕೋ ಇಟ್ಕೊಳೋದು, ಹಂಗ ಇಟ್ಕೊಳೋದು. ಆಂಜನೇಯ ಹೇಳು, ಆಂಜನೇಯ. ಆಂಜನೇಯ ಹೆಂಗಮ್ಮ ಮೂತಿ ಇರೋದು? ಆಂಜನೇಯ ಮೂತಿ ಹೆಂಗಿರೋದು? ಹಂಗಂತೆ. ಗದೆ ಹೆಂಗ್ ಇಟ್ಕೊಳೋದು ಆಂಜನೇಯ? ಪಾಪ ಅವನು ಬೆಳಗ್ಗೆಯಿಂದ ಟೈರ್ಡ್ ಆಗಿಬಿಟ್ಟಿದ್ದಾನೆ. ಈಗ ಸ್ವಲ್ಪ ಹಾಲು ಕುಡ್ದ. ಸೊ ಈಸ್ ಓಕೆ ನಾವು. ಒಂದು 1 ಅವರ್ 1.5 ಅವರ್ ಮಲ್ಕೊಂಡ್ಬಿಡ್ತಾನೆ. ಅಷ್ಟರೊಳಗಡೆ ನಾವು ತುಮಕೂರು ಕಡೆ ಹೊರಡಬೇಕು. ನೋಡೋಣ ಏನಾಗುತ್ತೆ. ಇಲ್ಲಿ ಲಿಟ್ರಲಿ ಆಫ್ ರೋಡಿಂಗ್ ಮಾಡ್ತಾ ಇದೀವಿ ನಾವು. ಈಶಾ ರೋಡ್ಗಳೆಲ್ಲ ಬ್ಲಾಕ್ ಆಗಿದ್ದಾವೆ. ಯಾವುದೋ ಒಂದು ರೂಟ್ ಇದೆ, ಚಿಕ್ಕ ರೂಟ್ ಇದೆ, ಲೈಕ್ ಯಾವುದೋ ಒಂದು ಹಳ್ಳಿ ರೂಟ್ ಇದೆ, ಹೋಗಿ ಅಂತಂದರು. ವಿ ಆರ್ ಆನ್ ದ ವೇ. ನೋಡೋಣ, 25 ಮಿನಿಟ್ಸ್ ತೋರಿಸ್ತಾ ಇದೆ. ಒಂದು 25 ನಿಮಿಷ ರೀಚ್ ಆಗಿಬಿಡ್ತೀವಿ ಅನ್ಸುತ್ತೆ. ಏನಾಗುತ್ತೆ ನೋಡೋಣ. ಆಯಿತಾ? ಥ್ಯಾಂಕ್ ಯು. ಆಯ್ತು ಯೂ ಟರ್ನ್ ನೋಡಿಬೇಕು. ಮನೆಗೆ ಹೋಗಿ ಬಾ ಪಾಪ ಅವ್ರನ್ನ ಕರ್ಕೊಂಡೋಗಿ ಯಾಕೆ 6 ಅವರ್ ಆದ್ರೂ ಹೋಗಕ್ಕಾಗಲ್ಲ ನಿಮ್ ಕೈಲಿ. ಹೌದಾ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಪ್ರತಿ ಸತಿನೂ ಇದೇ ತರನಾ ಅಥವಾ ಇಲ್ಲ, ನ್ಯೂ ಇಯರ್ ಮಾತ್ರ. ನಾಳೆ ಫ್ರೀ ಆಗಿರುತ್ತೆ. ಹೌದಾ? ಗೇಟ್ ಕ್ಲೋಸ್ ಓಪನ್ ಇದೆ. ಫುಲ್ ಜಾಮ್ ಅಣ್ಣ. ಫುಲ್ ಜಾಮ್ ಆಗಿರುತ್ತೆ. ಈ ರೋಡಲ್ಲಿ ಬರುತ್ತೆ ಅಂದ್ರೆ ಎಲ್ಲಾ ರೋಡ್ ಜಾಮ್ ಆಗಿರುತ್ತೆ. ಸುಮಾರು 6 ರೋಡ್ ಇದೆ. ಹಾ. 6 ರೋಡ್ ಇದೆ ಪೊಸಿಷನ್. ಸುಮ್ನೆ ಏನಕ್ಕೆ ಹೋಗ್ತೀರಾ? ಹೋದ್ರು ಬಾಕ್ಲಾಗ್ತಾರೆ. ಹೌದೌದು. ಸುಮ್ನೆ ಯಾಕೆ ನೆಕ್ಸ್ಟ್ ಟೈಮ್ ಬನ್ನಿ. ಅಂದ್ರೆ ಯಾವ್ದು ಹಾಲಿಡೇಸ್ ಅಲ್ಲಿ ಬರ್ಬೇಡ್ರಿ. ಈ ತರ ನ್ಯೂ ಇಯರ್ ಹಬ್ಬದ ಟೈಮ್ ಬಲ್ಲಿ ಬರ್ಬೇಡ್ರಿ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದ್ರೆ ಫ್ರೀ ಆಗಿರುತ್ತೆ. ಸುಮ್ನೆ ಏನಕ್ಕೆ ಹೋಗ್ತೀರಾ? ನೋಡಕ್ಕಾಗಲ್ಲ, ಎಲ್ಲ ಮುಗ್ದೋಗಿ. ಅಲ್ಲ, ನೀವು ಅವರು ಒಂದ್ ರೋಡ್ ಬ್ಲಾಕ್ ಮಾಡ್ಬಿಟ್ಟು ಆ ತರ ಮಾಡಿಲ್ವಾ ಅಥವಾ ಎಲ್ಲ ಒಂದೇ ರೋಡ್? ರೋಡ್ ಬಿಟ್ಟವ್ರೆ. ಹೌದಾ? ಅಲ್ಲಿ ಹೋಗಕ್ಕಾಗಲ್ಲ. ಸುಮ್ನೆ ಹೋದ್ರು ವೇಸ್ಟ್. ಎಲ್ಲಿಂದ ಬಂದಿದ್ದೀರಾ? ತುಮಕೂರಿಂದ ಬಂದ್ವಿ. ಆಗಲ್ಲ ಹೋಗಿ. ಅದೇ ನೆಕ್ಸ್ಟ್ ಟೈಮ್ ಯಾವುದು? ಹೌದು. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಫ್ರೀ ಆಗಿದ್ದಾಗ ಸರಿ ಅಣ್ಣ, ಆಯ್ತು. ನಾನು ರಿಟರ್ನ್ ತಗೊಂತೀನಿ. ಥ್ಯಾಂಕ್ ಯು. ಅಲ್ಲಿ ಪ್ರಾಬ್ಲಮ್ ಅನುಭವಿಸ್ಕೊಂಡು ಇಲ್ಲಿಗೆ ಬಂದ್ವಿ. ಬಟ್ ಇಲ್ಲಿ ಇರೋರೆಲ್ಲ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಹೋಗ್ಲೇಬೇಡಿ, 2 ಅವರ್ಸ್ 3 ಅವರ್ಸ್ ಲಾಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹೌದಾ? ನಾವು ಹೋಗ್ಬಿಟ್ಟು ಬಂದಿದ್ದೀವಿ. ಲೈಟಿಂಗ್ಸ್ ಹಾಕಿರ್ಲಿಲ್ಲ. ಎಷ್ಟು ಜನ ಇದಾರೆ ಅಂದ್ರೆ ಕಮ್ಮಿ ಅಂದ್ರೆ 1 5 ಲಕ್ಷ ಜನ ಮೇಲಿದೆ. ಸೀರಿಯಸ್ಲಿ? ಕಾರ್ಗಳೇ ಒಂದು ಹತ್ತತ್ರ 1 ಲ್ಯಾಕ್ ಅಬೋ ಮೇಲಿದೆ. ಇವತ್ತೇನಾದ್ರು ಹೋದ್ರೆ ವಾಪಸ್ ಯಾವ್ದೇ ಕಾರಣಕ್ಕೂ ಬರೋಕ್ಕಾಗಲ್ಲ. ಅಲ್ಲೇ ಆಲ್ಟ್ ಆಗ್ಬೇಕಾ? ನಾವು ಲೈಟಿಂಗ್ಸ್ ನೋಡ್ಲಿಲ್ಲ. ಅಲ್ಲ, ನಿಮ್ಗೆ ಅಷ್ಟಾರು ಅದೃಷ್ಟ ಇದೆ, ನಮ್ಗೆ ಅದು ಇಲ್ವೇ? ನಾವು ರಿಟರ್ನ್ ಹಂಗೆ ಹೋಗ್ತಾ ಇದ್ವಿ. ನಾವು 3:30 ಬಂದ್ವಿ. ನಾವು 5:30 ನಾವು ಅಲ್ಲಿ ಘಾಟಿ ಸುಬ್ರಹ್ಮಣ್ಯ ಬಿಟ್ಟಾಗ. ಅಲ್ಲಿಂದ ಬೇಗನೆ ಬಂದಿರ ನೀವು ಹೇಳ್ಬೇಕು. ಹೌದೌದು. ನೀನ್ ಹಂಗಿಡಿದ್ರೆ ನಮ್ಮನ್ನೇ ನೋಡ್ತಾ ಇದೀಯಾ? ಸರಿ, ಓಕೆ. ಈಗೇನು ಡಿಸೈಡ್ ಮಾಡೋಣ ಸಿಂಚು? ಹೋದ್ರೆ ವಾಪಸ್ ಬರ್ಬೇಕಂದ್ರೆ 3 ಕಿಲೋಮೀಟರ್ 6 ಕಿಲೋಮೀಟರ್ ಜಾಮ್ ಆಗಿದೆ. ಹೌದು. ಹಂಗೂ 6 ಕಿಲೋಮೀಟರ್ಸ್ ದಾಟ್ಕೊಂಡು ಹೋದ್ರೆ ಅಲ್ಲಿ ಗೇಟ್ ಹಾಕಿರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಬೆಟರ್ ವಿ ಟೇಕ್ ಯು ಟರ್ನ್. ಹಂಗಂತ್ಯಾ? ಆ್ಯಕ್ಚುಲಿ ಏನು ಗೊತ್ತಾ, ಟು ಬಿ ಫ್ರ್ಯಾಂಕ್ ವಿತ್ ಯು, ಒಂದು 7-8 ಸತಿ ಕೇಳಿದಾಳೆ ಒಂದ್ಸತಿ ಈಶಾಗೋಣ ಅಂತ. ನಾವು ಇಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ಆಫ್ ರೋಡಿಂಗ್ ಎಲ್ಲ ಮಾಡಿಕೊಂಡು ಯಾವುದೋ ಒಂದು ರೋಡಲ್ಲಿ ಹೋಗಿ ಆಲ್ಮೋಸ್ಟ್ ಕಾರು ಜಾಮ್ ಆಯಿತು ಅನ್ನೋ ಲೆವೆಲ್ವರೆಗೂ ಹೋಗಿ ರಿಟರ್ನ್ ಬಂದು ಮತ್ತೆ ಇನ್ನೊಂದು ರೋಡ್ ತೊಗೊಂಡ್ವಿ. ಪ್ರತಿಯೊಬ್ಬರು ಕೂಡ ಹೋಗ್ಬೇಡಿ ಅಂತಾನೆ ಹೇಳ್ತಿದ್ದಾರೆ. ಸೊ ಲೆಟ್ಸ್ ನಾಟ್ ಟೇಕ್ ಸೋ ಮಚ್ ಆಫ್ ರಿಸ್ಕ್ ಅಂತ ನನಗನ್ನಿಸ್ತಾ ಇದೆ. ಎಲ್ಲೂ ಓಡೋಗಲ್ಲ, ಪ್ಲೇಸ್ ಹಂಗೆ ಇರುತ್ತೆ. ನಾನು ನೆಕ್ಸ್ಟ್ ಟೈಮ್ ಇವಳನ್ನ ಕರ್ಕೊಂಬರ್ತೀನಿ. ತುಂಬ ಬೇಜಾರಾಗ್ತಾ ಇದೆ ಆ್ಯಕ್ಚುಲಿ. ತುಂಬ ಕಷ್ಟಪಟ್ಕೊಂಡು ಆಲ್ಮೋಸ್ಟ್ ಹೆಂಗೆ ಅಂದರೆ 80 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಬಂದಿದ್ದೀವಿ ನಾವು. 80 ಕಿಲೋಮೀಟರ್ಸ್ ಎಕ್ಸ್ಟ್ರಾ, ಅಲ್ಲಿಂದ 40 ಕಿಲೋಮೀಟರ್ಸು ಇಲ್ಲೆಲ್ಲ ಸುತ್ತಾಡಿದ್ದು ಒಂದು 10-15-20 ಕಿಲೋಮೀಟರ್ಸ್ ಅಂತೂ ಆಗಿದೆ. ಮತ್ತು ನಾವು ಘಾಟಿ ಸುಬ್ರಹ್ಮಣ್ಯ ಒಳಗಡೆ ಹೋಗಿ ಹೊರಗಡೆ ಬಂದಿದ್ದು ಎಲ್ಲ ಕೌಂಟ್ ಮಾಡಿದ್ರೆ ಅರೌಂಡ್ 70 to 80 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಆಗಿದೆ. ಸ್ಟಿಲ್ ಓಕೆ, ನೆಕ್ಸ್ಟ್ ಟೈಮ್ ನಾವು ಬರ್ತೀವಿ. ಅಲ್ಲಿವರೆಗೂ ಸಿಗೋಣ. ಫಸ್ಟ್ ವ್ಲಾಗ್ ತುಂಬ ಬೇಜಾರಲ್ಲಿ ನಾವು ಮುಗಿಸ್ತಾ ಇದ್ದೀವಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ.
ಹೋಪ್ ಒಳ್ಳೊಳ್ಳೆ ಕಂಟೆಂಟ್ಸ್ ನಮ್ಮ ಕಡೆಯಿಂದ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಬಾಯ್.